ಹೊಸ ವರ್ಷಾಚರಣೆಗೆ ಎಚ್ಚರಿಕೆ ಕ್ರಮವನ್ನ ತೆಗೆದುಕೊಂಡಿದ್ದೇವೆ. ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮ ಉದ್ದೇಶ. ಇದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ. ಗೃಹ ಇಲಾಖೆಯ ವತಿಯಿಂದ ಎಲ್ಲ ರೀತಿಯ ಎಚ್ಚರಿಕೆಯ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಯಾವುದೂ ಅಹಿತಕರ ಘಟನೆ ಆಗಬಾರದು ಅನ್ನೋದೇ ನಮ್ಮೆಲ್ಲರ ಉದ್ದೇಶ. ಬೆಂಗಳೂರು ಪಟ್ಟಣದಲ್ಲಿ ಪ್ರತಿ ವರ್ಷ ಸುಮಾರು 7-8 ಲಕ್ಷ ಜನ ಈ ಹೊಸ ವರ್ಷವನ್ನು ಆಚರಣೆ ಮಾಡೋದಕ್ಕೆ ಯುವಕ ಯುವತಿಯರು ಸೇರ್ತಾರೆ. ಈ ಸಂದರ್ಭದಲ್ಲಿ ಹಿಂದೆಲ್ಲ ನಮಗಿರ್ತಕ್ಕಂಥ ಅನುಭವದ ಆಧಾರದ ಮೇಲೆ ಯಾವುದೇ ರೀತಿಯ ಘಟನೆ ಆಗಬಾರ್ದು ಅಂತ ಹೇಳಿ ಇಡೀ ಸಿಟಿಯಲ್ಲಿ ನಾವು ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಎಲ್ಲೆಲ್ಲಿ ಸೆನ್ಸಿಟಿವ್ ಜಾಗಗಳಿದೆ, ಅದು ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು, ಅಥವಾ MG ರೋಡ್ ಇರ್ಬೋದು, ಕೋರಮಂಗಲ ಇರ್ಬೋದು, ಇಂದಿರಾನಗರ ಇರ್ಬೋದು, ಜಯನಗರ ಇರ್ಬೋದು, ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲೆಲ್ಲೂ ಕೂಡ ಪೊಲೀಸ್ನವರನ್ನು ಡಿಪ್ಲಾಯ್ ಮಾಡಿದ್ದೇವೆ. ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಪಟ್ಟಣದಲ್ಲಿ ಸುಮಾರು 7,500 CCTV ಕ್ಯಾಮ್ರಾಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಈ ಹಾಟ್ಸ್ಪಾಟ್ಸ್ ಅಂತ ಏನು ಕರಿತೀವಿ ಅಲ್ಲೆಲ್ಲ ಟೆಂಪರರಿಯಾಗಿ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸಿದ್ದಾರೆ. ಯಾವುದೇ ಘಟನೆ ಆದರೂ ಕೂಡ ಅದು ನಮಗೆ ಗೊತ್ತಾಗ್ತದೆ. ಜನ ಕೂಡ ಪೊಲೀಸ್ನವರು ಬಹಳಷ್ಟು ಜನ ಪ್ಲೈನ್ ಕ್ಲೋತ್ಸಲ್ಲಿ ಇರ್ತಾರೆ. ಅವರು ಯೂನಿಫಾರ್ಮ್ನಲ್ಲಿ ಭಾಳ ಜನ ಇರೋದಿಲ್ಲ, ಭಾಳ ಜನ ಪ್ಲೇನ್ ಕ್ಲೋತ್ಸಲ್ಲಿ ಕೂಡ